ಸೊ ನೆಕ್ಸ್ಟ್ ಬಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಐ ಆಮ್ ಗೋನಾ ಬಿ ಡ್ರೈವಿಂಗ್. ಫೌಂಡೇಶನ್ ತೊಗೊಂಡಿದ್ದೀನಿ, ಪಿಕ್ಸಿ ಗ್ಲೋ ಸಿರಮ್ ತೊಗೊಂಡಿದ್ದೀನಿ. Hello, welcome back to Shreki YouTube channel. I hope you guys are doing amazing. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಫಾಲೋ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ತುಂಬ ತಿಂಗಳಾದಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ ಏನಾದರೂ ಒಂದು ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಳ್ಳೋಣ ಅಂತ. ಲಾಟ್ ಆಫ್ ಯು ಗೈಸ್ ಡೋಂಟ್ ನೋ ಐ ಡಿಡ್ ಅ ಮೇಕಪ್ ಕೋರ್ಸ್, ಬಟ್ ಅದನ್ನು ನಾನು ಅಷ್ಟು ಯೂಟಿಲೈಸ್ ಎಲ್ಲ ಏನೂ ಮಾಡ್ಕೊತಾ ಇಲ್ಲ. ಬಿಕಾಸ್ ಎಲ್ಲಿ ಡೈಲಿ ಕೆಲಸ ಇರುತ್ತೆ ಆ್ಯಂಡ್ ಅಲ್ಲೇ ಆಗೋಗುತ್ತೆ. ಸೊ ಟೈಮ್ ಸಿಗಲ್ಲ, ಸುಮ್ಮನೆ ಯಾಕೆ ಅಂತ ಇನ್ವೆಸ್ಟ್ಮೆಂಟು. ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡುತ್ತೆ, ಮೇಕಪ್ ತುಂಬ ಹಾಕಿದ್ರೆ ಮುಖ ಹಾಳಾಗಿಬಿಡುತ್ತೆ ಅದು ಇದು ಅಂತ. ಅಫ್ಕೋರ್ಸ್ ಇಟ್ ಡ್ಯಾಮೇಜ್ ಯುವರ್ ಸ್ಕಿನ್, ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಮೇಂಟೈನ್ ಅ ಪ್ರಾಪರ್ ಸ್ಕಿನ್ ಕೇರ್ ರೊಟೀನ್ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ಫೌಂಡೇಶನ್ ಮತ್ತು ಸ್ವಲ್ಪ ಐ ಶ್ಯಾಡೋಸ್ ಅದು ಇದೆಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು. ಬಿಕಾಸ್ ನಾಳೆ ನಾನೊಂದು ಇವೆಂಟ್ಗೆ ಹೋಗ್ತಾ ಇದ್ದೀನಿ. ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸ್ಪೆಷಲ್. ನನಗೆ ತುಂಬ ಸ್ಪೆಷಲ್ ಆಗಿರೋ ಒಂದು ಇವೆಂಟ್, ನಿಮಗೂ ಗೊತ್ತಾಗುತ್ತೆ ನಾಳೆ ಪ್ರಾಬಬ್ಲಿ ಅದು ನೋಡಿದಾಗ. ಸೊ ಆ ಒಂದು ಇದಕ್ಕೆ ನಾನು ಇವಾಗ ತಯಾರಿ ಮಾಡ್ಕೋಬೇಕು. ಸೊ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಆ್ಯಂಡ್ ಅದರ್ ದ್ಯಾನ್ ದಟ್ ಐ ಆಲ್ಸೋ ವಾಂಟ್ ಶಾಪ್ ಸಮಥಿಂಗ್ ಬ್ಯಾಗ್ಸ್, ಆ ಥರ ಸ್ಲಿಂಗ್ ಬ್ಯಾಗ್ಸ್ ಅದು ಅಂತೆಲ್ಲ ತುಂಬ ಪ್ಲ್ಯಾನ್ಸ್ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಸೊ ಫಸ್ಟ್ ಐ ಥಾಟ್ ಮಂತ್ರಿ ಮಾಲ್ಗೆ ಹೋಗೋಣ ಅಂತ, ಬಟ್ ಇವಾಗ ಅದು ಯಾವುದೋ ಒಂದು ಮಾಲ್ ಇದೆ ಯಲಹಂಕದಲ್ಲಿ. ನಾನು ಅದನ್ನು ಕ್ಯಾಸಿಯೋ ವಾಚ್ ತೊಗೊಂಡಿದ್ದೆ ಅಲ್ಲಿ. ಸೊ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಕ್ವಿಕ್ಕಾಗಿ ಅಲ್ಲಿ ಹೋಗಿ ಆ್ಯಂಡ್ ದೆನ್ ಐ ವಿಲ್ ಶೋ ಯು ಗೈಸ್ ನಾವೇನು ತೊಗೊಳ್ತೀವಿ ಏನು ಮಾಡ್ತೀವಿ ಅಂತ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆ್ಯಂಡ್ ಯಾ, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಪ್ಲೀಸ್ ಇಗ್ನೋರ್ ಮಾಡಿ, ನಮ್ಮ ಒಂದು ಮಿರರ್ ತುಂಬ ಗಲೀಜಾಗಿದೆ. ಐ ಥಿಂಕ್ ಈ ವೀಕೆಂಡಲ್ಲಿ ನಾನು ಅದನ್ನು ಕ್ಲೀನ್ ಮಾಡ್ತೀನಿ. ಸೊ ಇದಾಗಿದೆ ನನ್ನ ಈ ಔಟ್ಫಿಟ್. ಸೊ ಇದಕ್ಕೆ ಕ್ರಾಕ್ಸ್ ಹಾಕೋತೀನಿ, ಎಲ್ಲ ಸಾರ್ಟೆಡ್ ಅಷ್ಟೇ. ಸೊ ಲೆಟ್ಸ್ ಗೋ ನೌ. ಹಾಯ್, ಸೊ ಇವತ್ತು ಫಾರ್ ಎ ಸ್ಪೆಷಲ್ ಐ ಆಮ್ ಗೋನಾ ಬಿ ಡ್ರೈವಿಂಗ್. ನನ್ನ ಹಸ್ಬೆಂಡ್ ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಇವತ್ತು ನಾನು ಓಡಿಸ್ಬೇಕು. ತುಂಬ ದಿನ ಆಯಿತು ಗೈಸ್ ಕಾರ್ ಓಡಿಸಿ, ಫುಲ್ ರಾಣಿ ಥರ ಕುತ್ಕೊಂಡು ಬಿಡ್ತೀನಿ ಯಾವಾಗ್ಲೂ. ಸೊ ವಿಚ್ ಇಸ್ ವೆರಿ ಬ್ಯಾಡ್. ಟಚ್ ಹೋಗ್ಬಿಟ್ರೆ ಕಷ್ಟ. ಬಿಕಾಸ್ ತೊಗೊಂಡಿದ್ದು 1.5 ವರ್ಷದಲ್ಲಿ ಐ ಥಿಂಕ್ ಒಂದು 20 ಟೈಮ್ಸ್ ಓಡಿಸಿರ್ಬೋದು ಅನ್ಸುತ್ತೆ ಅಷ್ಟೇ. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ನೋಡಿ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಇವತ್ತು ನಾನು ಓಡಿಸಿ ನನ್ನ ಒಂದು ಪರ್ಫಾರ್ಮೆನ್ಸ್ನ ಆದರೆ ರೆಕಾರ್ಡ್ ಮಾಡೋಕ್ಕೆ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ. Finally we reached the destination. ಶ್ರೇಯಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡ್ ಬಂದ್ಲಿ ಇವತ್ತು. ಥ್ಯಾಂಕ್ ಯು. ಪಾರ್ಕ್ ಮಾಡೋಣ ಗೈಸ್. ಯಾವ ಸ್ಟ್ರೇಟು ನೋಡಿ ಅವ್ರು ತೋರಿಸ್ತಿದ್ದಾರೆ. Finally we reached guys. Let's go do more shopping. I like it. ನನ್ನ ಹಸ್ಬೆಂಡ್ ಯಾವಾಗ ಇರ್ತಾರೆ ನನ್ನ ಬ್ಯಾಗ್ಸ್ ಎಲ್ಲ ಇಟ್ಕೋತಾರೆ ಯಾವಾಗ. ನಾವು ಫಸ್ಟ್ ಇಲ್ಲಿಂದ ಸ್ಟ್ರೇಟ್ ಹೋಗಿದ್ದು ಲೆನ್ಸ್ ಕಾರ್ಟ್ಗೆ. ಯು ಗೈಸ್ ನೋ ಆಲ್ರೆಡಿ ದಟ್ ನಾವು ನನ್ನ ಹಸ್ಬೆಂಡ್ ಸ್ಪೆಕ್ಸ್ ಯೂಸ್ ಮಾಡ್ತೀವಿ ಅಂತ, ಬಿಕಾಸ್ ವಿ ಹ್ಯಾವ್ ಪವರ್ ಗೈಸ್. ಸೊ ಅದಕ್ಕೆ ಸ್ಪೆಕ್ಸ್ ತುಂಬ ಗಲೀಜಾಗಿತ್ತು. ಅದು ಗಲೀಜಾಗಿರೋದನ್ನ ನಾವೆಷ್ಟೇ ಕ್ಲೀನ್ ಮಾಡಿಕೊಂಡ್ರು ಮನೇಲಿ ನಮಗೆ ಲೆನ್ಸ್ ಕಾರ್ಟ್ ಅಷ್ಟು ಒಳ್ಳೆ ಸರ್ವಿಸ್ ಸಿಗೋಲ್ಲ. ಸೊ ಅದಕ್ಕೆ ಹೋಗಿ ಫಸ್ಟ್ ನಾವಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಅದ್ರ ಜೊತೆಗೆ ನಾವಲ್ಲಿ ಏನೇನಿದೆ ಸ್ಪೆಕ್ಸ್ ಅದನ್ನೆಲ್ಲ ಸುಮ್ಮನೆ ಹಾಗೆ ಟ್ರೈ ಮಾಡಿದ್ವಿ. ವಿ ಡಿಡ್ಂಟ್ ಪರ್ಚೇಸ್ ಎನಿಥಿಂಗ್. ಆ್ಯಂಡ್ ಅದಾದಮೇಲೆ ಅಫ್ಕೋರ್ಸ್ ನೈಕಾಗೆ ಹೋದ್ವಿ. ನೈಕಾಗೆ ಹೋಗಿ ನಾನು ಎಷ್ಟೊಂದು ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೆ ಅಲ್ಲ. ಸೊ ಅಲ್ಲಿ ಹೋಗಿ ಕೆಲವೊಂದೊಂದು ತೊಗೋಬೇಕಾಗಿತ್ತು, ಫೌಂಡೇಶನ್, ಪ್ರೈಮರ್ ಆ್ಯಂಡ್ ಲಾಟ್ ಅದರ್ ಥಿಂಗ್ಸ್. ಸೊ ಅಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ನಾವು ಹಾಗೆ ಸುತ್ತಾ ಇರಬೇಕಾದ್ರೆ ಲೈಫ್ ಸ್ಟೈಲ್ಗೆ ಹೋದ್ವಿ. ಲೈಫ್ ಸ್ಟೈಲ್ಗೆ ಹೋದಾಗ ಸ್ವಲ್ಪ ಮನೆಗೆ ಬೇಕಾಗೋ ಹೋಮ್ ಡೆಕೋರ್ಗೆ ಏನೇನು ಬೇಕು ಅದು ಏನು ಬೇಕು ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತ ಅದು ಕೂಡ ಶಾಪ್ ಮಾಡಿದ್ದೀವಿ. ಅದಾದಮೇಲೆ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಆಫ್ ಕೋರ್ಸ್. ಸೊ ಅದಕ್ಕೆ ನಾನು ಬಾಡಿ ಶಾಪ್ಗೆ ಹೋಗಿ ಅಲ್ಲೇ ನಾನು ಜಾಸ್ತಿ ಆ್ಯಕ್ಚುಲಿ ತುಂಬ ದುಡ್ಡು ಸ್ಪೆಂಡ್ ಮಾಡಿದ್ದು ಆ್ಯಂಡ್ ತುಂಬ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ದು. ಎಷ್ಟು ಯೋಚನೆ ಮಾಡಿ ತೊಗೊಳ್ಳೋದ ಬೇಡವಾ ಅಂತ. ಸೊ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಿಮಗೆ ಇದರಲ್ಲಿ ಸಿಗುತ್ತೆ. ನಾನು ಏನೇನು ತೊಗೊಂಡೆ, ಎಷ್ಟು ಕೊಟ್ಟು ತೊಗೊಂಡೆ, ಯಾಕೆ ತೊಗೊಂಡೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಎಲ್ಲೂ ಮಿಸ್ ಮಾಡ್ದಲ್ಲ, ಸ್ಕಿಪ್ ಮಾಡ್ದಲ್ಲ
ಫಸ್ಟಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋದಲ್ಲಿ. ಆ್ಯಂಡ್ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಇಲ್ಲೇ ನಾವು ಪಾಪಾಯ್ಸ್ ಅಂತ ಏನಿದೆ ಅಲ್ಲಿ ನಾವು ವೆಜ್ ಬರ್ಗರ್ ತೊಗೊಂಡ್ವಿ. ಬಿಕಾಸ್ ಸ್ಯಾಟರ್ಡೇ ಆಗಿತ್ತಲ್ವ ನಾವು ಹೋಗಿದ್ದು, ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಇನ್ ಕೇಸ್ ನೀವೇನಾದರೂ ಹೋದರೆ ದಯವಿಟ್ಟು ಟ್ರೈ ಮಾಡಿಬಿಡಿ. ಆ್ಯಂಡ್ ಅಲ್ಲಿ ತುಂಬ ಡಾನ್ಸ್ ಶೋಸ್ ಅದು ಇದು ಏನೇನೋ ಓಣಮ್ ಸೆಲೆಬ್ರೇಷನ್ಸ್ ನಡೀತಾ ಇತ್ತು. ಸೊ ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಮೇಲೆ ಅಫ್ಕೋರ್ಸ್ ಸಪ್ನಾ ಬುಕ್ ಹೌಸ್ ಹೋಗಿ ಅಲ್ಲಿ ಏನು ಬೇಕು ಅಂತ, ಯೂಶ್ವಲಿ ಅಲ್ಲಿ ಹೋದರೆ ಬುಕ್ಸ್ ತೊಗೊಳ್ತೀನಿ, ಬಟ್ ನಾನು ಈ ಸಲ ಏನು ಬುಕ್ಸ್ ತೊಗೊಳ್ಳಿಲ್ಲ. ಬಿಕಾಸ್ ತುಂಬ ಬುಕ್ಸ್ ಆಲ್ರೆಡಿ ಓದೋದಿದೆ, ಅದನ್ನೇ ಇನ್ನೂ ಓದಿಲ್ಲ ನಾನು. ಸೊ ಅದಕ್ಕೆ ಫಸ್ಟ್ ಫೋಕಸ್ ಮಾಡೋಣ. ಬಟ್ ಇನ್ನೂ ಯಾವುದಾದ್ರೂ ಹೊಸ ಬುಕ್ ಬಂದಿದೆಯಾ ಅಂತ ಅಂದ್ಬಿಟ್ಟು ಅಂತ ನಾನೊಂದು ಬುಕ್ ಹುಡುಕ್ತಾ ಇದ್ದೀನಿ ತುಂಬ ದಿನದಿಂದ. ಆ ಬುಕ್ ಸಿಗ್ತಾ ಇಲ್ಲ. ಪ್ರಾಬ್ಲಮ್ ಸಿಕ್ಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ನಮ್ಮ ಶಾಪಿಂಗ್ ಮುಗಿಯುತ್ತೆ. ಆ್ಯಂಡ್ ಅದಾದಮೇಲೆ ಅಫ್ಕೋರ್ಸ್ ಮನೆಗೆ ಹೋಗ್ತೀವಿ. ಅಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಏನು ತೊಗೊಂಡೆ, ಎಷ್ಟು ಕೊಟ್ಟೆ ಅಂತ. ಸೊ ಕೀಪ್ ವಾಚಿಂಗ್. ಇಷ್ಟು ಶಾಪ್ ಮಾಡಿರೋದು ಇವಾಗ, ಯು ಗೈಸ್ ಕ್ಯಾನ್ ಸಿ. ಇಷ್ಟೆಲ್ಲ ಸೇರಿ ಎಷ್ಟಾಗಿದೆ ಅಂತ ನಾನು ಒನ್ ಬೈ ಒನ್ ಐ ವಿಲ್ ಶೋ ಯು ಗೈಸ್. ಸೊ ಇವಾಗ ವಾಪಸ್ ಮನೆಗೆ ಬಂದಿದ್ದೀವಿ. ಸೊ ಆಲ್ರೆಡಿ ನಾನು ನಿಮ್ಗೆ ಒಂದು ಚಿಕ್ಕ ಟ್ರೇಲರ್ ತೋರಿಸಿದ್ದೀನಿ, ನಾವೇನೇನು ತೊಗೊಂಡಿದ್ದೀನಿ ಅಂತ ಒಂದು ಸಾಲಾಗೆಲ್ಲ ಇಟ್ಟು. ಸೊ ಇವಾಗ ನಾನು ಅದನ್ನು ಡೀಟೇಲ್ಡ್ ಆಗಿ ನಾನು ನಿಮಗೆ ತೋರಿಸ್ತೀನಿ, ಹೇಗಿದೆ, ಎಷ್ಟು ಪ್ರಾಡಕ್ಟ್ ಏನಿದೆ ಪ್ರಾಡಕ್ಟ್ ಆ್ಯಂಡ್ ಎಷ್ಟೆಷ್ಟು ಪೇ ಮಾಡಿದೆ ಅಂತ. ನಿಮ್ಮಲ್ಲಿ ಯಾರಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಹೇಗಿದೆ ರಿಸಲ್ಟ್ಸ್ ಅಂತ. ಸೊ ಇವಾಗ ತಡ ಮಾಡಿದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನೇನಂತ. ಆಫ್ಲೈನಲ್ಲಿ ಹೋಗಿ ತೊಗೊಂಡಿದ್ದೀನಿ. ಸೊ ಫಸ್ಟ್ ಹೋಗಿದ್ದು ನೈಕಾಗೆ. ಐ ವಾಂಟೆಡ್ ಟು ಬೈ ಅ ಫೌಂಡೇಶನ್. ನಾನು ಆಗಲೇ ಹೇಳ್ದಂಗೆ ಮೇಕಪ್ ಕೋರ್ಸ್ ಮಾಡಿದ್ದೀನಿ ನಾನು, ಬಟ್ ಮೇಕಪ್ ಆಗ್ತಾಯಿಲ್ಲ. ಸ್ಕಿನ್ ಕೇರ್ನೇ ನಾನು ಈ ಮೇಕಪ್ ಥರ ಚೇಂಜ್ ಮಾಡಿಕೊಂಡು ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ಮೀ ಮೇಕಪ್ ಇಸ್ ನಾಟ್ ಲೈಕ್ ನಿಮಗೆ ಏನು ಫೌಂಡೇಶನ್, ಕನ್ಸೀಲರ್ ಅದು ಇದು ಎಲ್ಲ ಹಾಕ್ಕೊಳ್ಳೋದು ಅಂತ. ಐ ನೋ ದೇರ್ ಆರ್ ಲಾಟ್ ಆಫ್ ಮೇಕಪ್ ಆರ್ಟಿಸ್ಟ್ ಔಟ್ ದೇರ್, ಬಟ್ ನನಗೆ ಅಕಾರ್ಡಿಂಗ್ ಟು ಮೀ ನನಗೆ ಮೇಕಪ್ ಅಂದರೆ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದು. ಆ್ಯಂಡ್ ಮೇಕಪ್ ಆದಮೇಲೆ ನೀವು ನಿಮ್ಮ ಥರ ಕಾಣಿಸ್ಬೇಕು. ಸೊ ದಿಸ್ ಇಸ್ ಮೈ ಅಜೆಂಡಾ. ಸೊ ಅದಕ್ಕೆ ನಾನು ಅಷ್ಟು ಏನೂ ತೊಗೊಂಡಿಲ್ಲ. ಬಟ್ ಈ ಸಲ ಸ್ಟ್ರಿಕ್ಟಾಗಿ ಸ್ವಲ್ಪ ಲೆಟ್ ಮೀ ಇನ್ವೆಸ್ಟ್ ಆನ್ ಮೇಕಪ್, ಲೆಟ್ ಮೀ ಬಿಕಾಸ್ ಸ್ಕಿಲ್ಸ್ನು ಮರಿಬಾರ್ದಲ್ವ ಕಲ್ತಿದ್ದಿದ್ದಲ್ಲ ಅಂತ. ಸೊ ಅದಕ್ಕೇ ಮೇಕಪ್ನ ಸ್ವಲ್ಪ ಮತ್ತೆ ಪರ್ಚೇಸ್ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ನಾನು ತೋರಿಸ್ತೀನಿ. ಅಂದರೆ ಇದು ಸೆಲ್ಫ್ ಕೇರ್ ಮೇಕಪ್ಗೆ ಅಂತ, ಇಟ್ಸ್ ನಾಟ್ ಫಾರ್ ಮೈ ಕ್ಲೈಂಟ್ಸ್. ಸೊ ನೀವು ಯಾರಾದರೂ ಮೇಕಪ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ರೀಚ್ ಮೀ ಔಟ್. ನನ್ನದೇ ಆದಂಥ ಒಂದು ಪೇಜ್ ಇದೆ, ಐ ವಿಲ್ ಟ್ಯಾಗ್ ಇಟ್. ಸೊ ನಾವು ಬಂದು ಮೇಕಪ್ ಮಾಡ್ತೀವಿ, ಮೀ ಆ್ಯಂಡ್ ಮೈ ಸಿಸ್ಟರ್. ವಿ ಸ್ಟಾರ್ಟೆಡ್ ದ್ಯಾಟ್ ಆ್ಯಸ್ ಅ ಬಿಸ್ನೆಸ್ ಥರ. ಸೊ ಅದು ಹಾಗೆ ಅವಾಗವಾಗ ಬರ್ತಾ ಇರುತ್ತೆ, ನಮ್ಗೆ ಗೊತ್ತಿರೋರೇ ಯೂಶ್ವಲಿ ಮಾಡಿಸ್ಕೊಳ್ತಾ ಇರ್ತಾರೆ. ಸೊ ಇಫ್ ಯು ಗೈಸ್ ಆರ್ ರಿಯಲಿ ಇಂಟ್ರೆಸ್ಟ್ ಟು ಗೆಟ್ ಮೇಕಪ್ ಡನ್ ಫ್ರಮ್ ಅಸ್, ಪ್ಲೀಸ್ ರೀಚ್ ಅಸ್ ಔಟ್. ಸೊ ಇವಾಗ ನಾನು ಫಸ್ಟ್ ಎಲ್ಲಿಂದ ತೋರಿಸ್ತೀನಿ ಅಂತಂದರೆ, ಸೊ ಇದು ಫಸ್ಟ್ ಫೌಂಡೇಶನ್ ಅಂತ ತೊಗೊಂಡಿದ್ದು. ಸೊ ದಿಸ್ ಇಸ್ ಫ್ರಮ್ ನೈಕಾ ಬ್ರ್ಯಾಂಡ್. ಆ್ಯಂಡ್ ಇದು ಬಂದುಬಿಟ್ಟು ಆ್ಯಕ್ಚುಲಿ ಇದು ಬೈ ಟು ಗೆಟ್ ಒನ್ ಫ್ರೀ ಇತ್ತು. ಸೊ ನಾನು ಇದೊಂದು ಫೌಂಡೇಶನ್ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಪ್ರೈಮೋ. ಸೊ ಇದನ್ನು ಹಾಕಬೇಕು. ನಾನು ನಾಳೆ ರೆಡಿ ಆಗ್ತೀನಿ. ಐ ವಿಲ್ ಶೋ ಯು ಗೈಸ್ ಹೇಗೆ ರೆಡಿ ಆಗ್ತೀನಿ ನಾನು ವಿತ್ ಫೌಂಡೇಶನ್ ಅವೆಲ್ಲ ಅಂತ. ಸೊ ಇದು ನೈಕಾಯಿಂದನೇ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇದು ಸ್ಮೋಕಿ ಆ್ಯಟ್ 8 ಅಂತ ಇದೊಂದು. ಆ್ಯಕ್ಚುಲಿ 2 ತೊಗೊಂಡ್ರೆ 1 ಫ್ರೀ ಅಲ್ವಾ. ಸೊ 1 ಆ್ಯಡ್ ಆಗಿದೆ. ಈ ಶೇಡ್ಸ್ ಇರೋದು ನಾನು ತೊಗೊಂಡಿರೋದು ಇವಾಗ ಸದ್ಯಕ್ಕೆ. ಗೈಸ್ ಕ್ಯಾನ್ ಸಿ. ನನಗೆ ಬ್ಲ್ಯಾಕ್ ಒಂದು ಮೇಯ್ನ್ ಆಗಿರಬೇಕಾಗಿತ್ತು ಶೇಡ್, ಇನ್ ಕೇಸ್ ಟ್ರೆಡಿಷ್ನಲ್ಗೆಲ್ಲ ಕಾಜಲ್ಲಿದ್ದು ಅಂತ. ಸೊ ಐ ಥಿಂಕ್ ಸೆಲ್ಫ್ಗೆ ಇಷ್ಟು ಸಾಕು ನಾನು ಅಲ್ಲಿ ಇಲ್ಲಿ ಹೋಗೋದಕ್ಕೆ. ಅಟ್ಲೀಸ್ಟ್ ಇದೆಲ್ಲ ತೊಗೊಂಡಿದ್ದೀನಲ್ಲ ಅಂತ ಐ ಹ್ಯಾವ್ ಟು ಯೂಸ್ ಇಟ್. ಸೊ ಯಾ, ಸೊ ಇದು. ಆಮೇಲೆ ನಾನು ಅದ್ರ ಜೊತೆಗೆ ನೈಕಾದಲ್ಲೇ ನಾನು ಪಿಕ್ಸಿ ಗ್ಲೋ ಸಿರಮ್ ತೊಗೊಂಡಿದ್ದೀನಿ. ಇದು ತುಂಬ ಕೇಳಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ. ದೇರ್ ಆರ್ ಪೀಪಲ್ ಏನೋ ಫುಲ್ ರೇವ್ ಆಗಿ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ದಿಸ್ ಇಸ್ ದ ಬೆಸ್ಟ್, ನೀವು ಇದನ್ನು ಯೂಸ್ ಮಾಡಬೇಕು, ನೀವು ಇದನ್ನು ಯೂಸ್ ಮಾಡ್ತಿಲ್ಲ ಅಂತಂದರೆ ಯು ಆರ್ ಸಮಥಿಂಗ್ ಮಿಸ್ಸಿಂಗ್ ಇನ್ ಯುವರ್ ಲೈಫ್ ಅಂತೆಲ್ಲ ಫುಲ್ ಜಾಸ್ ಕೊಡ್ತಾಯಿದ್ರು. ಸೊ ಹೈಪ್ ತುಂಬ ಕ್ರಿಯೇಟ್ ಆಗಿದೆಯಲ್ಲ. ಸೊ ಐ ವಾಂಟೆಡ್ ಟು ನೋ, ಬಟ್ ಸಿನ್ಸ್ ಇಟ್ ಇಸ್ ಏನು ತುಂಬ ಟ್ರೆಂಡಿ ಆಗಿರೋದ್ರಿಂದ ಐ ವಾಂಟೆಡ್ ಟು ಗಿವ್ ಅ ಟ್ರೈ. ಸೊ ದಿಸ್ ಐ ಬಾಟ್ ಇಟ್. ಆ್ಯಂಡ್ ಇದು ಬಂದುಬಿಟ್ಟು ಲೆಟ್ ಮಿ ಟೆಲ್ ಯು, ಇದು ನಾನು ಈ ಶೇಡಿಗೆ ನಾನು ಪೇ ಮಾಡಿದ್ದು $599. ಸೊ ಇದಕ್ಕೆ ಆ್ಯಂಡ್ ದಿಸ್ ಈಸ್ $599. ಸೊ ಆ್ಯಂಡ್ ದಿಸ್ ಒನ್ ಈಸ್ $699. ಇದು $699, ಇದು $599, ಇದು $599. ಸೊ ಪ್ರಾಬ್ಲಿ ಇವೆರಡು ತೊಗೊಂಡಿದ್ದಕ್ಕೆ ಇದು ಫ್ರೀ. ಎನಿ ಒನ್ ಅದು ಈಕ್ವಲ್ ಅಮೌಂಟ್ ಮಾಡಿ 2 ತೊಗೊಂಡ್ರೆ 1 ಫ್ರೀ ಆ ಥರ ಆಯಿತು. ಸೊ ವಿಚ್ ಇಸ್ ಅ ಗುಡ್ ಡೀಲ್. ಆಫ್ಲೈನಲ್ಲಿ ಕೂಡ ಮೇ ಬಿ ಆನ್ಲೈನಲ್ಲಿ ಕೂಡ ಇಷ್ಟು ಸಿಕ್ಕಿರ್ತಿರಲ್ಲ. ಆ್ಯಂಡ್ ಇದಕ್ಕೆ ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ದೇ ಹ್ಯಾವ್ ಗಿವನ್ 1 ಸಿರಮ್. ಇದು ಬಂದು ಇನಿಸ್ಫ್ರೀ ಅಂತ. ಸೊ ಐ ಥಿಂಕ್ ಇನಿಸ್ಫ್ರೀ ಆರ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ದಿಸ್ ಬ್ರ್ಯಾಂಡ್. ಸೊ 1 ಸಿರಮ್ ಕೊಟ್ಟಿದ್ದಾರೆ, ಫೇಸ್ ಸಿರಮ್. ನೋಡುವ ಹೇಗಿದೆ ಅಂತ. ಇದು ಬಂದು ವಿಟಮಿನ್ ಸಿ, ಗ್ರೀನ್ ಟೀ,
ಬ್ರೈಟ್ನಿಂಗ್ ಸೀರಮ್ ಅಂತ. ಸೊ ಐ ವಿಲ್ ಜಸ್ಟ್ ಟ್ರೈ ಆ್ಯಂಡ್ ದೆನ್ ವಿಲ್ ಲೆಟ್ ಯು ನೋ. ಸೊ ಇದಕ್ಕೆ ನಾನು ಪೇ ಮಾಡೋದು 1650 rupees. ಬಟ್ ಐ ಥಿಂಕ್ ವಿತ್ ಡಿಸ್ಕೌಂಟ್ ಐ ಪೇ 1450 ಅಂತ ಅನಿಸುತ್ತೆ. ಸೊ ಯಾ. ಆ್ಯಂಡ್ ನೆಕ್ಸ್ಟ್ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಮಿನಿಮಲಿಸ್ಟಿಂದ ಗ್ಲೈಕಾಲಿಕ್ ಆ್ಯಸಿಡ್ ಸಿರಮ್ ತೊಗೊಂಡಿದ್ದಾರೆ. ಸಾರಿ, ಇಟ್ಸ್ ಆ್ಯಸಿಡ್ ಅಂತ ಎಲ್ಲೂ ಇಲ್ಲ, ಇಟ್ಸ್ ಗ್ಲೈಕಾಲಿಕ್ ಅಷ್ಟೇ. ಗ್ಲೈಕಾಲಿಕ್ ಸಿರಮ್ ತೊಗೊಂಡಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಬ್ರೇಕೌಟ್ಸ್ ಆಗ್ತಾ ಇರುತ್ತೆ ಬಿಕಾಸ್ ಅವ್ರು ನೈಟ್ ಶಿಫ್ಟ್ ಮಾಡ್ತಾರೆ, ಸ್ಕಿನ್ನು ಕೂಡ ಹಾಗೆ ಮೇಂಟೈನ್ ಮಾಡಬೇಕು, ವಿಚ್ ಹಿ ಡಸಂಟ್ ಡೂ. ಸೊ ಈ ಸಲ ಪ್ಲೀಸ್ ಏನಾದರೂ ನಿನ್ನ ಸ್ಕಿನ್ನಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋವಂಥ ತಗೋ ಅಂತ ಹೇಳಿದಾಗ ಅವರು ದೇ ಸಜೆಸ್ಟೆಡ್ ದಿಸ್ ಗ್ಲೈಕಾಲಿಕ್ ತೊಗೊಳ್ಳಿ, ಅವ್ರ ಸ್ಕಿನ್ ಸ್ವಲ್ಪ ಬ್ರೇಕೌಟ್ಸ್ ಇರೋದ್ರಿಂದ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರಾಬ್ಲಿ ಇದನ್ನು ನಾವು ಟ್ರೈ ಮಾಡಿ ವಿಲ್ ಲೆಟ್ ಯು ಗೈಸ್ ನೋ ಹೇಗಿದೆ ಅಂದ್ಬಿಟ್ಟು ಅಂತ. ಇದು ನನಗಲ್ಲ, ನನ್ನ ಹಸ್ಬೆಂಡ್ಗೆ. ಸೊ ಯಾ. ಆಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಲೈಫ್ ಸ್ಟೈಲ್ಗೆ. ಅದನ್ನು ನಾನು ತೊಗೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. 2 ಗ್ಲಾಸ್ ಆ್ಯಂಡ್ ಒಂದು ನಾರ್ಮಲ್ ಸೆರಮಿಕ್ ಥರ ಇದೆ, ಅದನ್ನು ತೊಗೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ 1 ಸೆಕೆಂಡ್. ಇದು ಲೆಟ್ ಮೀ ಜಸ್ಟ್ ಶೋ ಯು 1 by 1. ಸೊ ಒಂದಾದ್ಮೇಲೆ ಒಂದು ತೋರಿಸ್ತೀನಿ, ಸುಮ್ಮನೆ ಬಿದ್ದು ಹೊಡೆದೋದ್ರೆ ಕಷ್ಟ. ಇದು ಬಂದು ಗ್ಲಾಸ್ ಫಿನಿಶಿಂಗ್ ಇರೋದು. ನನಗೆ ಯಾವುದೇ ಒಂದು ಪ್ರಾಡಕ್ಟ್ ಗ್ಲಾಸಲ್ಲಿದ್ದರೆ ನನಗೆ ಭಾಳ ಇಷ್ಟ ಆಗುತ್ತೆ. ನಾನು ತೊಗೊಂಡೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಗಿದೆ ಅಂತೇಳಿದರೆ ಗೋಲ್ಡ್ ಫಿನಿಶಿಂಗಲ್ಲಿ ಸ್ವಲ್ಪ ಟಚ್ ಕೊಟ್ಟಿದ್ದಾರೆ, ವಿಚ್ ಐ ರಿಯಲಿ ಲೈಕ್ ಇಟ್. ಸೊ ಇಟ್ಸ್ ನೈಸ್. ಸೊ ಇದಕ್ಕೆ ನಾನು ಇದನ್ನು ಕಿಚನ್ಗೆ ಇಡ್ತೀನಿ. ಆ್ಯಂಡ್ ಇದು ಈ ಥರದ್ದು ನಾನು 2 ತೊಗೊಂಡಿದ್ದೀನಿ. ಸೊ ಅದಿನ್ನೊಂದು ಪ್ಯಾಕ್ ಹಂಗೆ ಇದು ಬರ್ತಾ ಇಲ್ಲ. ಸೊ ಇದನ್ನು 2 ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ 749 ಒಂದು, ಬಟ್ ನಮಗೆ ಸಿಕ್ಕಿದ್ದು 225 rupeesಗೆ, ವಿಚ್ ಇಸ್ ಐ ಥಿಂಕ್ ವರ್ತ್ ಅಂತ ಅನ್ನಿಸ್ತು. ನೀವು ಹೇಳಿ, ಕಾಮೆಂಟ್ ಮಾಡಿ ತಿಳಿಸಿ ವಿಚ್ ಇಸ್ ರಿಯಲಿ ವರ್ತ್, ಅವ್ರು ತುಂಬ ಜಾಸ್ತಿ ಪೇ ಮಾಡಿಬಿಟ್ನಾ ಏನು ಅಂತ. ಬಟ್ ನನಗೆ ಇದು ಇಷ್ಟ ಆಯಿತು. ಇಟ್ಸ್ ಪ್ರಿಟಿ ಬಿಗ್. ಸೊ ಯಾ, ಇದನ್ನು ಕಿಚನ್ಗೆ ಇಡ್ತೀನಿ. ಆ್ಯಂಡ್ ದರ್ ಇಸ್ ಅನದರ್ ಒನ್. ಇದು ಬಂದು ನಮ್ಮ ವಾಶ್ರೂಮ್ಗೆ ಇಡೋಣ ಅಂತ. ಬಿಕಾಸ್ ನಮ್ಮ ವಾಶ್ರೂಮ್ ಅಂದರೆ ನಮ್ಮದು ರೂಮಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ ಏನಿದೆ ವಾಶ್ರೂಮ್, ಅದನ್ನು ನಾವು ಯೂಶ್ವಲಿ ಯಾರಿಗೂ ಯೂಸ್ ಮಾಡೋಕ್ಕೆ ಬಿಡಲ್ಲ. ನಮಗೆ ಅಂದಮೇಲೆ ಅದು ನಮಗೆ ಅಂತ. ಸೊ ಇನ್ನೊಂದು ಗೆಸ್ಟ್ ರೂಮ್ಗೆ ಅಂತ ಇದೆಯಲ್ಲ, ಸೊ ಅದಕ್ಕೆ ಅದೇ ಥರದ್ದು ಒಂದು ಇಡ್ತೀನಿ. ಆ್ಯಂಡ್ ಇದು ಬಂದು ನಮ್ಮ ವಾಶ್ರೂಮ್ಗೆ. ಸೊ ಯಾರೂ ಬರಲ್ಲ, ಸೊ ನಮಗೆ ಯಾವುದಾದ್ರೇನು ಅಂತ ಸ್ವಲ್ಪ ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು 699, ಬಟ್ ನಮಗೆ ವಿತ್ ಆಫರಲ್ಲಿ 210 rupeesಗೆ ಸಿಕ್ಕಿದೆ. ನಿಮಗೇನಾದರೂ ಇದು ಇಷ್ಟ ಆದರೆ ಲೈಫ್ ಸ್ಟೈಲ್ಗೆ ಹೋಗಿ. ಇಟ್ಸ್ ನೈಸ್. ಇಫ್ ಯು ಲೈಕ್ ಇಟ್ ಯು ಕ್ಯಾನ್ ಗೋ ಟು ಲೈಫ್ ಸ್ಟೈಲ್ ಟು ಬೈ ದಿಸ್. ಸೊ ಸಾರಿ ಗೈಸ್, ನಾವಲ್ಲಿ ಆ್ಯಕ್ಚುಲಿ ಸ್ವಲ್ಪ ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಫೌಂಡೇಶನ್ ತೊಗೊಂಡ್ವಿ ಅಂತ, ಅಲ್ಲೇ ನೈಕಾದಲ್ಲಿ ನಾವು ಇದನ್ನು ಕೂಡ ಮಾಸ್ಕ್ ಶೀಟ್ಸ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ನನಗಲ್ಲ, ನನ್ನ ಹಸ್ಬೆಂಡ್ಗೆ. ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡಿದ್ರೆ ಅವ್ರದ್ದು ಸ್ಕಿನ್ ಕೂಲ್ ಆಗುತ್ತೆ ಅಂತ ಹೇಳ್ಯಾರೆ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಗುಡ್. ನಾನು ಒನ್ಸ್ ಅಪಾನ್ ಅ ಟೈಮಲ್ಲಿ ಇದನ್ನೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ದೆ ನಾನು. ಐ ಥಿಂಕ್ ಡ್ಯೂರಿಂಗ್ ಲಾಕ್ಡೌನ್ ಅದೆಲ್ಲ. ಮೇ ಬಿ ಆ ರಿಸಲ್ಟ್ಸ್ ನನಗೆ ಇವಾಗ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅನಿಸುತ್ತೆ, ಆರ್ ಐ ಡೋಂಟ್ ನೋ. ಸೊ ಇದನ್ನು ಕೊಟ್ಟಿದ್ದಾರೆ, ಪ್ರಾಬ್ಲಿ ನಾನು ಯೂಸ್ ಮಾಡ್ತೀನಿ ಆಫ್ಕೋರ್ಸ್. ಬಟ್ ನನ್ನ ಹಸ್ಬೆಂಡ್ಗೆ ಅಂತ ಸಪ್ರೇಟಾಗಿ ತೊಗೊಂಡಿರೋದು, ನನಗೆ ಅಂತ ನಾನು ಬೇರೆ ತೊಗೊಂಡಿದ್ದೀನಿ. ಅಂದರೆ ಅದು ಹಳೆ ಪರ್ಚೇಸಿನ ಫ್ರಿಜ್ಜಲ್ಲಿ ಹಾಗೆ ಬಿದ್ದಿದೆ. ಸೊ ಇದನ್ನು ಫ್ರಿಜ್ಜಲ್ಲಿ ಹಾಕಿ ನೀವು ಯೂಸ್ ಮಾಡೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್. ಸೊ ಇದೊಂದು ತೊಗೊಂಡ್ವಿ, ಮರ್ತೋದೆ. ಇದು ಆ್ಯಕ್ಚುಲಿ ಬೈ 5 get 5 ಇದು. ಸೊ 500ಗೆ 5 ಸಿಕ್ತು, ಅಂದರೆ 1ಕ್ಕೆ 100. ಸೊ ಇನ್ನು 5 ಎಕ್ಸ್ಟ್ರಾ ಫ್ರೀ ಅಂತ ಹೇಳ್ತಾರೆ, ಬಟ್ ಯೂಶ್ವಲಿ 50 rupees ಇರುತ್ತೆ. ಇಂಥದಕ್ಕೆ ನಾವು ಟ್ರ್ಯಾಪ್ ಆಗಿ ಬೀಳೋದು. ಇವೇ ಸ್ಕ್ಯಾಮ್, ಬಟ್ ಅಂದರೂ ನಾವು ತೊಗೋತೀವಿ. ನೆಕ್ಸ್ಟ್ ನಾವು ಹೋಗಿದ್ದು ಸಪ್ನಾ ಬುಕ್ ಹೌಸ್ಗೆ ಅಲ್ವಾ, ಅಲ್ಲಿ ನಾನು ತೊಗೊಂಡಿದ್ದು ಇದೊಂದು ಬಾಕ್ಸ್ ತೊಗೊಂಡೆ. ಇದನ್ನೇನಂತಾರೆ ಅಂದರೆ ಮೆಟಲ್ ಬಾಕ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ನಾನು ಅಂದ್ಕೊಂಡಿದ್ದು ಬ್ಯಾಗ್ ಒಳಗಡೆ ಈ ಸೋಂಪ್ ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಬಟ್ ಆಮೇಲೆ ಅಂದ್ಕೊಂಡೆ ಕುಂಕುಮ ಏನಾದರೂ ಇಟ್ಕೊಳ್ಳೋಣ ಟ್ರಾವೆಲಿಂಗ್ ಅಂತ. ಬಟ್ ಕುಂಕುಮನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಐ ಥಿಂಕ್ ಐ ವಿಲ್ ಕೀಪ್ ಸಮಥಿಂಗ್, ಸೋಂಪು ಅದು ಇದು ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಅಂದ್ಬಿಟ್ಟು ಅಂತ. ಐ ಥಿಂಕ್ ಇದನ್ನು ನಾನು ಕ್ಯಾರಿ ಮಾಡ್ತೀನಿ. ಇದ್ರ ಜೊತೆಗೆ ತೊಗೊಂಡಿದ್ದು ಇದು ಒಂದು ವೈಟ್ ಬೋರ್ಡ್. ಇದು ಬಂದು 60 rupees ಆ್ಯಂಡ್ ಇದು ಬಂದು 35 rupees. ಇದು ನಾನು ಎವ್ರಿ ಡೇ ಬರೀಲಿಕ್ಕೆ ಯೂಸ್ ಆಗುತ್ತೆ. ನಿಂಗೆ ಟು ಡೂ ಲಿಸ್ಟ್ ಹಾಕಲಿಕ್ಕೆ ನನ್ನ ಹತ್ರ ಶೀಟ್ಸ್ ಇದೆ. ಸೊ ಅದನ್ನೇ ಕಟ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡು, ನನಗೆ ಬೇಕಿತ್ತು, ನನಗೆ ಇಷ್ಟು ಪುಟ್ಟಿದೆ ಬರೀಲಿಕ್ಕೆ, ಕಿಚನ್ಗೆ ಏನಾದ್ರು ತರೋದಕ್ಕೆ ಅದು ಇದು ಅಂತ ನಮ್ಮದು ಗ್ರಾಸರೀಸ್ ಲಿಸ್ಟ್ ಬರೀಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಸೊ ದ್ಯಾಟ್ ಇಸ್ ವೈ I bought this. So next ಬಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ನನ್ನ ಲೈಫಲ್ಲಿ, ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಓಕೆ ಅಂತ ತುಂಬ ಯೋಚನೆ ಮಾಡಿ ನಾನು ಇದನ್ನು ಕೊಟ್ಟು ತಗೊಂಡಂಥದ್ದು ಒಂದು ಪ್ರಾಡಕ್ಟ್. ನಂಗೆ ಗೊತ್ತಿಲ್ಲ ಅದು ವರ್ಕ್ ಆಗುತ್ತಾ ಏನು ಅಂತ, ಸ್ವಲ್ಪ ಭಯ ಇದೆ. ಬಿಕಾಸ್ ಅಷ್ಟು ದುಡ್ಡು ಕೊಟ್ಬಿಟ್ಟು ಏನಾದರೂ ಆದರೆ ಅಂತ. ನಾನು ಯೂಶ್ವಲಿ ಅಷ್ಟೆಲ್ಲ ಸುಮ್ಮನೆ ಸ್ಕಿನ್ ಕೇರ್ಗೆ ಅದೆಲ್ಲ ಮಾಡಲ್ಲ. ಬಟ್ ನನಗೆ ಅದ್ರ ಮೇಲೆ ಸ್ವಲ್ಪ ಏನಂತಾರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಆಸೆ ಇತ್ತು. ನೋಡಿದ ತಕ್ಷಣವೇ
ತೊಗೋಬೇಕು ಅಂತ. ತೊಗೊಳ್ಳೋದು ಈಸಿ, ಇಟ್ಸ್ ನಾಟ್ ಲೈಕ್ ಐ ಆಮ್ ಸೋ ಬ್ರೋಕ್, ನಾನು ಅದಕ್ಕೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಲ್ಲ. ಇಟ್ಸ್ ಜಸ್ಟ್ ದಟ್ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡೋಣ, ಚೆನ್ನಾಗಿ ಅಟ್ಲೀಸ್ಟ್ ವರ್ತ್ ಅಂತ ಅನ್ನಿಸ್ಬೇಕು ಅಂಥದ್ದಕ್ಕೆ ತೊಗೊಳ್ಳೋಣ ಅಂತ. ಬಟ್ ಅದು ತುಂಬ ಯೋಚನೆ ಮಾಡಿ ಫೈನಲಿ ಟುಡೇ ಆ ಒಂದು ಮನ್ಸು ಬಂದಿದೆ ನನಗೆ, ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ಕಮ್ಮಿ ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಸತಿ ಎತ್ಬಿಟ್ರೆ ಮೇಲೆ ನೀವು ಏಳು ಅಂತ ಹೇಳ್ತೀರಾ. ನಮ್ಮ ಮಮ್ಮಿ ಕೂಡ ನೋಡ್ತಾ ಇರ್ತಾರೆ, ಅವರು ಕೂಡ ಬೈತಾರೆ ಪಕ್ಕ. ಸೊ ಫಸ್ಟ್ ಬಂದ್ಬಿಟ್ಟು ಶ್ಯಾಂಪು, ಜಿಂಜರ್ ಶ್ಯಾಂಪು. ನಾನು ಲಾಸ್ಟ್ ಟೈಮೇ ಒಂದ್ಸಲ ಶಾಪಿಂಗ್ ಹೋದಾಗ ಹೇಳಿದ್ದೆ ನಿಮಗೆ, ಐ ಸ್ಟಾರ್ಟೆಡ್ ಯೂಸಿಂಗ್ ಜಿಂಜರ್ ಶ್ಯಾಂಪು, ಹೇಗಿದೆ ಅಂತ ಹೇಳ್ತೀನಿ ಅಂತ. ಇದು ತುಂಬ ಚೆನ್ನಾಗಿದೆ ಜಿಂಜರ್ ಶ್ಯಾಂಪು. ಇಟ್ಸ್ ವೆರಿ ಮೈಲ್ಡ್. ಪ್ರಾಬ್ಲಿ ನಿಮ್ಮ ಕೂದಲು ಹೇರ್ ಫಾಲ್ ಇದೆ, ಹೇರ್ ಫಾಲ್ ಅಂತೂ ಪಕ್ಕ ಕಂಟ್ರೋಲ್ ಮಾಡಲ್ಲ. ದಿಸ್ ಇಸ್ ಫಾರ್ ಡ್ಯಾಂಡ್ರಫ್, ಆ್ಯಂಟಿ ಡ್ಯಾಂಡ್ರಫ್. ನನಗೆ ಅನ್ಸೋ ಪ್ರಕಾರ ಡ್ಯಾಂಡ್ರಫ್ ಕೂಡ ಅಷ್ಟು ಕವರ್ ಮಾಡುತ್ತೆ ಅಂತ ಅನ್ಸಲ್ಲ, ಬಿಕಾಸ್ ನಾನು ಸ್ನಾನ ಎಲ್ಲ ಮಾಡಾದ್ಮೇಲೆ ಹಿಂಗೆಲ್ಲ ಕೆರ್ಕೊಂಡ್ರೆ ಚುಚು ಬರುತ್ತೆ. ಸೊ ಅಷ್ಟಿಲ್ಲ, ಬಟ್ ನನಗೆ ಸ್ವಲ್ಪ ತುಂಬ ಮೈಲ್ಡ್ ಅಂತ ಅನ್ನಿಸ್ತು. ಆ್ಯಂಡ್ ಇಟ್ ಈಸ್ SLS ಫ್ರೀ ಆ್ಯಂಡ್ ಪ್ಯಾರಬನ್ ಫ್ರೀ, ಆ್ಯಂಡ್ 90% ಇಂಗ್ರೀಡಿಯೆಂಟ್ಸ್ ಬಂದಿದ್ದಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದಕ್ಕೆ ಇಷ್ಟ ಆಯಿತು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಇಟ್ಸ್ ಮೈ ಜೆನ್ಯೂನ್ ರಿವ್ಯೂ. ಚೆನ್ನಾಗಿದೆ, ಸ್ಮೆಲ್ಸ್ ರಿಲಿ ಗುಡ್. ಜಿಂಜರ್ ಥರನೇ ಸ್ಮೆಲ್ ಇದೆ. ಡೆಫಿನೆಟ್ಲಿ ನಿಮಗೆ ಹೇರ್ ಫಾಲ್ ಏನಾದರೂ ಇದ್ದರೆ ಇದು ಡೆಫಿನೆಟ್ಲಿ ನಿಮಗೆ ಆ ಇಶ್ಯೂ ಫಿಕ್ಸ್ ಮಾಡಲ್ಲ, ಬಿಕಾಸ್ ನನಗೆ ಹೇರ್ ಫಾಲ್ ಇಲ್ಲ. ಇಟ್ಸ್ ವೆರಿ ರೇರ್ ದಟ್ ಐ ಗೆಟ್ ಟು ಸಿ ಹೇರ್ ಫಾಲ್. ನನಗೆ ಹೇರ್ ಫಾಲ್ ಇಲ್ಲ, ಟಚ್ ವುಡ್. ಬಟ್ ನಿಮಗೆ ಏನಾದರೂ ಹೇರ್ ಫಾಲ್ ಇದ್ದರೆ ಡೆಫಿನೆಟ್ಲಿ ಇದಿಲ್ಲ. ನಿಮಗೇನು ಹೇರ್ ಫಾಲ್ ಇಲ್ಲ, ನಾರ್ಮಲ್ ಆಗಿ ನಿಮ್ಮ ಹೇರ್ ತಿಕ್ಕಾಗಿದೆ. ಯು ಜಸ್ಟ್ ಹ್ಯಾವ್ ಟು ಏನು ನಿಮ್ಮ ತಲೆಗೆ ಆಯಿಲ್ ಹಚ್ಚಿರೋದು ಅದು ಮಾತ್ರ ಹೋಗಬೇಕು. ಡರ್ಟ್ ಏನಿದೆ ಅಥವಾ ಆಯಿಲ್ ಏನಿದೆ ಅದು ಹೋಗಬೇಕು ಅಂದರೆ ಐ ಥಿಂಕ್ ಯು ಗೈಸ್ ಕ್ಯಾನ್ ಗಿವ್ ಅ ಟ್ರೈ. ಸೊ ಇದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಬನಾನಾ ಕಂಡೀಷ್ನರ್ ಟ್ರೈ ಮಾಡಿದ್ದೆ. ಸೊ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ನಾನು ಶಿಯಾ ಬಟರ್ ಕಂಡೀಷ್ನರ್ ತೊಗೊಂಡಿದ್ದೆ ಇವಾಗ. ಸೊ ಅದಕ್ಕೆ ಈ ಸಲ ಇದು ಬೇರೆ ನಾವು ಟ್ರೈ ಮಾಡೋಣ ಅದರಲ್ಲಿ ಅಂತ ಶಿಯಾ ಬಟರ್ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಕಂಡೀಷ್ನರ್ ಯೂಸ್ ಮಾಡ್ತಿದ್ದಾರೆ. ನಾನು ಮುಂಚೆ ಪ್ಯಾಂಟಿನ್ ಯೂಸ್ ಮಾಡ್ತಾ ಇದ್ದೆ ಶ್ಯಾಂಪು. ಅದಕ್ಕಿಂತ ಮುಂಚೆ ಇನ್ನೊಂದು ಶ್ಯಾಂಪು ಯೂಸ್ ಮಾಡ್ತಿದ್ದೆ, ದಟ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ಅದು ಹೆಲ್ತ್ ಆ್ಯಂಡ್ ಗ್ಲೋಲ್ ತೊಗೊಳ್ತಾ ಇದ್ದೆ, ರಿಚ್ ಅಂತ ಏನೋ. ನಾನು ನಿಮಗೆ ಹೇರ್ ಕೇರ್ ಸ್ಟೋರಲ್ಲಿ ಹೇರ್ ಕೇರ್ ವಿಡಿಯೋದಲ್ಲಿ ತೋರಿಸ್ತೀನಿ, ಎಲ್ಲ ಈಗಲೇ ಹೇಳ್ಬಿಡಲ್ಲ. ನಂಗೆ ಗೊತ್ತಿಲ್ಲ, ತುಂಬ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಬಟ್ ದಟ್ಸ್ ಫೈನ್, ಓಕೆ. ಸೊ ಇವಾಗ ನಾನು ಇದನ್ನು ತೊಗೊಂಡಿದ್ದೀನಿ, ಶಿಯಾ ಬಟರ್ ಕಂಡೀಷ್ನರ್. ಲೆಟ್ಸ್ ಸಿ ಹೇಗಿದೆ ಅಂತ. ಬನಾನಾ ಫ್ಲೇವರ್ ಕಂಡೀಷ್ನರ್ ಬಂದು ಸ್ವಲ್ಪ ಸಿರಪ್ ಥರ ಸ್ಮೆಲ್ ಇತ್ತು. ಇದು ಬಂದು ಸ್ವಲ್ಪ ಓಕೆ, ತುಂಬ ಸ್ಟ್ರಾಂಗ್ ಸ್ಮೆಲ್ಲೆಲ್ಲ ಏನೂ ಇಲ್ಲ. ಆ್ಯಂಡ್ ಎರಡರಲ್ಲೂ ನಿಮಗೆ ಏನೂ ಸ್ಮೆಲ್ ಸಿಗಲ್ಲ. ಸೊ ಅದಕ್ಕೆ ನನಗೆ ಇಷ್ಟ ಆಗುತ್ತೆ. ನನಗೆ ತುಂಬ ಸ್ಮೆಲ್ಲೆಲ್ಲ ಇರೋದು ನಿಜ ಇಷ್ಟ ಆಗಲ್ಲ. ಆ್ಯಂಡ್ ಐ ಫೀಲ್ ಇಟ್ ಹ್ಯಾಸ್ ಲಾಟ್ ಆಫ್ ಕೆಮಿಕಲ್ಸ್ ಅಂತ. ಆ್ಯಂಡ್ ಇದು ಬಂದುಬಿಟ್ಟು 96% ಇಂಗ್ರೀಡಿಯೆಂಟ್ಸ್ ಬಂದು ನ್ಯಾಚುರಲಿಂದ ಮಾಡಿದ್ದಾರೆ, ಶಿಯಾ ಬಟರ್. ಆ್ಯಂಡ್ ಬನಾನಾನು ಅಷ್ಟೇ, ಅದೇನು ನಾನು ಕಂಡೀಷನರ್ ತೊಗೊಂಡಿದ್ದೆ ಅದು ಲಿಟ್ರಲಿ ಯುವರ್ ಯೂಸಿಂಗ್ ರಾ ಬನಾನಾ ಅನ್ನೋ ಥರ ಫೀಲ್ ಕೊಡುತ್ತೆ, ಫುಲ್ ಸ್ಮ್ಯಾಶ್ ಮಾಡಿ. ಸೊ ಇದು ಕೂಡ ಹಾಗೆ ಇದೆ ಅಂತ ಅನ್ಕೊತೀನಿ, ನೋಡೋಣ. ದಟ್ ಈಸ್ ಆಲ್ಸೋ ಗುಡ್, ದಿಸ್ ಇಸ್ ಆಲ್ಸೋ ವೆರಿ ನೈಸ್ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಬನಾನಾ ಟ್ರೈ ಮಾಡಬೇಕು ಅಂದರೂ ಅದರಲ್ಲೂ ನಿಮಗೆಲ್ಲ ಹೇರ್ ಫಾಲ್ ಎಲ್ಲ ಏನೂ ಕಂಟ್ರೋಲ್ ಆಗಲ್ಲ, ಹೇರ್ಸ್ ತುಂಬ ಸ್ಮೂತ್ ಮಾಡುತ್ತೆ. ಸೊ ಇದನ್ನು ತೊಗೊಂಡಿದ್ದೀನಿ, ನೋಡುವ ಇದೇ ಇರುತ್ತೆ ಈ ಸಲ ಅಂತ. ದಿಸ್ ಇಸ್ ಮೈ ಫಸ್ಟ್ ಬಾಟಲ್ ಆ್ಯಂಡ್ ಲೆಟ್ಸ್ ಗಿವ್ ಅ ಟ್ರೈ. ನೆಕ್ಸ್ಟ್ ಬಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ನಾನು ಆವಾಗಲೇ ಹೇಳಿದಾಗೆ ಇದು ಬಂದು ಫೇಸ್ ಸಿರಮ್ ನಾನು ತೊಗೊಂಡಿದ್ದು, ಆಲ್ ದಿಸ್ ಫ್ರಮ್ ಬಾಡಿ ಶಾಪ್. ಇದು ಬಂದು ಬಾಡಿ ಶಾಪಲ್ಲಿ ತೊಗೊಂಡಿರೋದು. ನಾನು ಇದು ಪ್ರೈಸ್ ಬಿಫೋರ್ ಐ ಟೆಲ್ ದಿಸ್ ಪ್ರೈಸ್, ಶ್ಯಾಂಪು ಪ್ರೈಸ್ ಬಂದುಬಿಟ್ಟು 1195 rupees ಆ್ಯಂಡ್ ಕಂಡೀಷ್ನರ್ ಬಂದುಬಿಟ್ಟು 945. ಬಟ್ ನಿಮಗೆ ಇಷ್ಟೇ ಇರಲ್ಲ, ಡಿಸ್ಕೌಂಟ್ ಇರುತ್ತೆ. ಇಫ್ ಯು ಆರ್ ಅ ಪ್ರೈಮ್ ಆರ್ ಮೆಂಬರ್ಶಿಪ್ ಏನಾದ್ರಿದೆ ನಿಮಗೆ ಕಮ್ಮಿ ಸಿಗುತ್ತೆ. ಸೊ ನಮಗೂ ಕಮ್ಮಿ ಸಿಕ್ತು, ಬಿಕಾಸ್ ನಾನು ಲಾಸ್ಟ್ ಟೈಮ್ ಪಾಯಿಂಟ್ಸ್ ಆ್ಯಡ್ ಮಾಡಿಲ್ಲ. ಪ್ರಾಬ್ಲಿ ಗೋಯಿಂಗ್ ಫಾರ್ವರ್ಡ್ ಆ್ಯಡ್ ಮಾಡ್ತೀನಿ. ನಿಮಗೆ ಒಂದ್ಸತಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಅಂತ ಆ್ಯಡ್ ಆಗುತ್ತೆ. ಸೊ ಅದನ್ನು ನೀವು ಅವಾಗಲೇ ಬೇಕಿದ್ರೆ ರೆಡಿ ಮಾಡ್ಕೊಬೋದು, ಅಥವಾ ಬೇರೆ ಕಮ್ಮಿಂಗ್ ನೀವೇನು ಶಾಪ್ ಮಾಡ್ತೀರಾ ಅವಾಗಲೂ ಮಾಡ್ಕೊಬೋದು. ಸೊ ಇದು ಬಂದು ವಿಟಮಿನ್ ಸಿ ಸೀರಮ್. ಇದು ನನಗೆ ಯಾರೂ ಸಜೆಸ್ಟ್ ಮಾಡಿಲ್ಲ. ನಾನು ಒಂದ್ಸತಿ ನೋಡಿದಾಗಲೇ ನಂಗೆ ಭಾಳ ಇಷ್ಟ ಆಯಿತು. ಅದೇ ಹೇಳಿದ್ನಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಸೊ ಆ ಥರ ಆಯಿತು. ಆ್ಯಂಡ್ ಇದು ಬಂದು 2995 rupees ದಿಸ್ ಸಿರಮ್. ಲಿಟ್ರಲಿ ನೀವು ಕೇಳ್ಬೋದು ಯಾಕೆ ಇಷ್ಟು ಪೇ ಮಾಡಿದೆ, ಬೇಕಿತ್ತಾ ಇದು ನಿನಗೆ ಅಂತೆಲ್ಲ ಅನ್ಬೋದು. ಡೆಫಿನೆಟ್ಲಿ ನನ್ನ ಆ ಥರ ನನಗಿನ್ನ ಹೇಳಿ ನನಗೆ ಜಿಗುಪ್ಸೆ ಉಂಟು ಮಾಡಿಬಿಡಿ. ನೀವು ಹೇಳ್ಬೋದು ಏನಕ್ಕೆ ಇಷ್ಟು ಕೊಟ್ಟು ತೊಗೋಬೇಕಾಗಿತ್ತಾ ಇದು ಅಂತ. ಬಟ್ ಏನೋ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಕೈಗೆ ಹಾಕೊಂಡಾಗ ಅದೊಂದು ಶೈನ್ ಥರ ಇತ್ತು, ಆ್ಯಂಡ್ ಒಂಥರ ನ್ಯಾಚುರಲ್ ಆಗಿ ಗ್ಲೋ ಥರ ಇತ್ತು. ಬಟ್ ಇದು ಒಂದು ಗ್ರೋ ರಿವೀಲಿಂಗ್ ಸೀರಮ್ ಅಂತ. ಅದೇನೋ ಲವ್ ಅಟ್ ಫಸ್ಟ್ ಸೈಟ್ ಥರ ಅನಿಸ್ತು. ಟ್ರೈ ಮಾಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂತ 2-3 ಸಲ ಹೋಗಿ ಬೇಡ ಅಂತ ಬಂದಿದೆ, ಕಾಸ್ಟ್ಲಿ ಅಂತ. ಸೊ ಬಟ್ ಈ ಸಲ ನನ್ನ ಹಸ್ಬೆಂಡ್ ನೀನು ತುಂಬಾ ಹೋಗ್ತೀಯಾ ನೋಡ್ತೀಯಾ ವಾಪಸ್ ಬರ್ತೀಯ, ದಯವಿಟ್ಟು ತಗೋ ಅಂತ. ಆ್ಯಂಡ್ ಐ ಆಮ್ ಆಲ್ಸೋ ಏಜಿಂಗ್ ಗೈಸ್. ಸೊ ಅಟ್ಲೀಸ್ಟ್
ಹೀಗೆ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ರೆ ಈ 30-35 ಆಗೋ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು ರೇಂಜಲ್ಲಿ ಇರುತ್ತೆ ಮುಖ ಅನ್ನೋ ಒಂದು ಇದಕ್ಕೆ. ಸೊ ಅದಕ್ಕೇ ನಾನು ಇದನ್ನು ತೊಗೊಂಡಿದ್ದೀನಿ. ದಿಸ್ ಇಸ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಇನ್ ಮೈ ಲೈಫ್. ಅಂದರೆ ನನ್ನ ಫೇಸ್ಗೆ ನನಗೋಸ್ಕರ ನನ್ನ ಸ್ಕಿನ್ನಿಗೋಸ್ಕರ ಅಂತ ತೊಗೊಂಡಿರೋದು ಮೋಸ್ಟ್ ಎಕ್ಸ್ಪೆನ್ಸಿವ್. ಸೊ ಇದಾಗಿತ್ತು ನಮ್ಮ ಈ ವಿಡಿಯೋ. ಪ್ರಾಬ್ಲಿ ನಾನು ಮತ್ತೆ ನಾಳೆ ಏನು ಹೋಗ್ತೀವಿ ಎಲ್ಲಿ ಅದನ್ನು ನಾನು ಆ್ಯಡ್ ಆನ್ ಮಾಡ್ತೀನಿ ಇದೇ ವಿಡಿಯೋಗೆ, ಬಿಕಾಸ್ ಇದು ತುಂಬ ಚಿಕ್ಕದಂತ ಅನ್ಸಿದ್ರೆ, ಇಲ್ಲ ಅಂತಂದರೆ ಇದೊಂದನ್ನೇ ಪೋಸ್ಟ್ ಮಾಡ್ತೀನಿ. ಸೊ ಯಾ ದ್ಯಾಟ್ಸ್ ದ್ಯಾಟ್. ಆಲ್ಸೋ ನಾನು ಇದನ್ನೆಲ್ಲ ತೊಗೊಂಡಿರೋದನ್ನ ಹೇಗೆ ರೆಡಿ ಆಗ್ತೀನಿ, ಹೇಗೆ ಏನು ಅಂತಲೂ ನಾನು ನಿಮಗೆ ಕಮ್ಮಿಂಗ್ ವಿಡಿಯೋದಲ್ಲೂ ತೋರಿಸ್ಕೊಡ್ತೀನಿ. ಬಿಕಾಸ್ ನೀವು ನಾನು ಫೌಂಡೇಶನ್ ಮತ್ತು ಸ್ವಲ್ಪ ಪಾರ್ಟಿ ವೇರ್ ಹೋಗೋ ಥರ ರೆಡಿ ಆಗೋದನ್ನ ನಾನು ತೋರಿಸಿಲ್ಲ, ಸ್ಕಿನ್ ಕೇರಲ್ಲೇ ಮೇಕಪ್ನ ತೋರಿಸಿದ್ದೀನಿ. ಸೊ ಕಮ್ಮಿಂಗ್ ವಿಡಿಯೋಸಲ್ಲಿ ಡೆಫಿನೆಟ್ಲಿ ಯು ವಿಲ್ ಸಿ ನಾನು ಹೇಗೆ ಮೇಕಪ್ ಮಾಡ್ಕೊತೀನಿ ಆ್ಯಂಡ್ ಹೇಗೆ ನಾನು ಅದು ಗ್ಲೋಯಿ ಫಿನಿಶ್ ಕೊಡ್ತೀನಿ ನನ್ನ ಫೇಸ್ಗೆ ಅಂತ ಯು ಗೈಸ್ ವಿಲ್ ಡೆಫಿನೆಟ್ಲಿ ಸಿ. ಸೊ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸ್ಕಿನ್ ಕೇರ್. ಸೊ ನಾನು ಸ್ಕಿನ್ ಕೇರ್ ಏನು ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇನ್ನೂ ಕೇರ್ ಮಾಡಬೇಕು ಅಂತ ಇವೆಲ್ಲ ತೊಗೊಂಡಿದ್ದೀನಿ. ಸೊ ನಾನು ಹೇಳ್ತೀನಿ ಹೇಗಿರುತ್ತೆ ಇದ್ರ ರಿಸಲ್ಟ್, ಇಸ್ ಇಟ್ ವರ್ತ್ ಆರ್ ನಾಟ್ ಅಂತ ನಾನು ನಿಮಗೆ ಡೆಫಿನೆಟ್ಲಿ ಐ ಲೆಟ್ ಯು ಗೈಸ್ ನೋ. ಸೊ ಪ್ಲೀಸ್ ಯಾರು ಕಾಮೆಂಟ್ ಮಾಡಿಬಿಡಿ ಇಷ್ಟು ಬೇಕಿತ್ತು ಅದು ಅಂತ, ತುಂಬ ಜಿಗುಪ್ಸೆ ಎಲ್ಲ ಉಂಟು ಮಾಡಿಬಿಡಿ. ಆ್ಯಂಡ್ ನಮ್ಮಮ್ಮ ಫಸ್ಟ್ ಬೈತಾರೆ ನೋಡುವ ಅದೇನು ಅಂತ. ಸೊ ಯಾ ದ್ಯಾಟ್ಸ್ ದ್ಯಾಟ್. ಸಿ ಯು ಗೈಸ್ probably tomorrow or maybe in the next video. In case if you guys really like this video, please do like, share and subscribe. Thank you so much for watching this video guys. Lots of love. ಜೊತೆಗೆ ಇವಾಗ ನಾವು ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಇದು ಗಾಳಿ ಬೀಸ್ಕೊಳ್ಳೋಕ್ಕೆ ಏನಾದರೂ ಫೇಸ್ ಪ್ಯಾಕ್ ಹಾಕೊಂಡಾಗ, ಆಮೇಲೆ ಈ ಒಂದು ಬೂಸ್ಟ್ ತೊಗೊಬಂದಿದ್ದೀವಿ ಬಿಕಾಸ್ ಐ ಸ್ಟಾಪ್ ಡ್ರಿಂಕಿಂಗ್ ಕಾಫಿ. ಸೊ ಅದಕ್ಕೆ ಏನಾದರೂ ಒಂದು ರಿಪ್ಲೇಸ್ ಮಾಡೋಣ ಅಂತ ಇದನ್ನು ತೊಗೊಬಂದಿದ್ದೀವಿ. ಆ್ಯಂಡ್ ನಾನಲ್ಲಿ ಎಲ್ಲ ತೊಗೊಂಡಿದ್ದೆ, ಬ್ಲೆಂಡರ್ ತೊಗೊಂಡಿರಲಿಲ್ಲ. ಸೊ ಇಲ್ಲೇ ಲೋಕಲ್ ಶಾಪಲ್ಲಿ ಹೋಗಿ ಇದೊಂದು ಬ್ಲೆಂಡರ್ ತೊಗೊಂಡಿದ್ದೀನಿ, ಸ್ವಿಸ್ ಬ್ಯೂಟಿ ಅಂತೆ. 120 ಹೇಳಿದ್ರು, ಬಾರ್ಗೇನ್ ಮಾಡಿ 100 ರೂಪಾಯಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇದೊಂದು ಮಾಯಿಶ್ಚರೈಸರ್, ಸೆಟಾಫಲ್ ಮಾಯಿಶ್ಚರೈಸರ್. ಯೂಶ್ವಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇದನ್ನೇ ಯೂಸ್ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ಪಾನ್ಸ್ ಚೇಂಜ್ ಮಾಡಿದ್ದೆ, ಸೊ ಇವಾಗ ಮತ್ತೆ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಸ್ಕಿನ್ ಕೇರ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಇಷ್ಟು ಶಾಪಿಂಗ್ ಇವತ್ತು. ಸೊ ಯಾ ದ್ಯಾಟ್ಸ್ ದ್ಯಾಟ್.